ಹಾಯ್ ಫ್ರೆಂಡ್ಸ್, ಮಿಲನ ಅಡಿಗೆ ಮನೆಗೆ ಸ್ವಾಗತ. ನಾವು ಅವರೆಕಾಯಿ ಉಪ್ಪಿಟ್ಟನ್ನು ಇವತ್ತು ಮಾಡೋಣ. ನಮ್ಮ ಮಿಲನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಒತ್ತಿ ಹೆಚ್ಚು ಶೇರ್ ಮಾಡಿ. ಈ ಒಂದು ಅವರೆಕಾಯಿ ಉಪ್ಪಿಟ್ಟಿಗೆ ಹಸಿ ಅವರೆಕಾಳನ್ನು ಒಂದು ಬೌಲ್ ತೊಗೊಂಡಿದ್ದೀನಿ. 2 ಸಣ್ಣ ಈರುಳ್ಳಿ, 3 ರಿಂದ 4 ಹಸಿಮೆಣಸಿನಕಾಯಿ, 1 ಸಣ್ಣ ಟೊಮೊಟೊ ಹಣ್ಣು, ಕೊತ್ತಂಬರಿ, ಕರಿಬೇವು ಮತ್ತು ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ನಾನು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ. ಇವಾಗ ನೋಡಿ, ಬನ್ಸಿ ರವೆಯನ್ನು ನಾನು ಹುರಿದು ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಉಪ್ಪಿಟ್ಟು ಅಂತ ಹೇಳಿದಾಗ ಎಣ್ಣೆ ಜಾಸ್ತಿ ಬೇಕು. ಒಂದು 4 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಎಷ್ಟು ಇರುತ್ತೋ ಅಷ್ಟು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಒಂದು ದೊಡ್ಡ ಸ್ಪೂನಲ್ಲಿ ನಾನು ಎರಡನ್ನೂ ಹಾಕ್ಕೊಳ್ತೇನೆ. ಫ್ರೈ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ತೀನಿ. ನಂತರ ಈ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವೀಗ ಈ ಹಸಿ ಅವರೆಕಾಳಿದೆಯಲ್ವ, ಅದನ್ನು ಕೂಡ ನಾವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಈಗ ಟೊಮೊಟೊ ಹಣ್ಣು ಹೆಚ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ನಾವು ಹಾಕಿ ಫ್ರೈ ಚೆನ್ನಾಗಿ ಮಾಡಿಕೊಂಡು, ನಾವೀಗ ಬನ್ಸಿ ರವೆನ ನಾನು 1 ಗ್ಲಾಸಷ್ಟು ತೊಗೊಂಡಿದ್ದೀನಲ್ವ, ಅದಕ್ಕೆ 2 ಗ್ಲಾಸ್ ನೀರನ್ನು ಹಾಕಿ ನಾನು ಇಲ್ಲಿ ಒಲೆ ಮೇಲೆ ಒಂದು ಕುದಿ ಬಂದಿದ ತಕ್ಷಣ ನಾನು ರವೆಯನ್ನು ಹಾಕಿಬಿಟ್ಟು ಹೀಗೆ ಅದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ. ಆಮೇಲೆ ಎಲ್ಲ ಅದು ಕ್ಲೀನಾಗಿ ಬೆಂದಾದಮೇಲೆ ರವೆ ನಾವು ನೋಡಿ ಲಾಸ್ಟಿಗೆ ಇಳಿಸ್ಬೇಕಾದ್ರೆ ನಿಂಬೆ ಹಣ್ಣನ್ನು ಹೀಗೆ ಹಿಂಡ್ಬಿಟ್ಟು ಒಂದು ರೌಂಡ್ ಸುತ್ತ ಕಲಸೋಣ ಎಲ್ಲ. ಬನ್ನಿ, ಈಗ ಅವರೆಕಾಯಿ ಉಪ್ಪಿಟ್ಟು ಸವಿಯಲು ಸಿದ್ಧ ಇದೆ. ಸಾದಾ ಅವರೆಕಾಯಿ ಉಪ್ಪಿಟ್ಟಾದರೂ ಆಯಿತು, ಅದ್ರ ಮೇಲೆ ಮಿಕ್ಚರನ್ನು ಹಾಕ್ಕೊಂಡು ಕೂಡ ಸವಿಬೋದು. ಬನ್ನಿ, ಟೇಸ್ಟ್ ಮಾಡೋಣ.